ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಸೊ ನಾವು ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂಥೇಳಿ ಒಂದು ಸೀರೀಸ್ ನಡೀತಾ ಇದೆ. ಇದು ಮಾರ್ಚ್ 1ರಿಂದ ಈ ಒಂದು ಇನಿಷಿಯೇಟಿವ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿದೆ, ಯಾಕಂದರೆ ಪ್ರಜಾವಾಣಿ ಇಸ್ ದ ಗುಡ್ ನ್ಯೂಸ್ ಪೇಪರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ. ಓಕೆ, ಇಲ್ಲಿ ನೋಡಿ ಫಸ್ಟ್ನೇದು ಏನಿದೆ, ಇದು ನಾನು ಇವತ್ತು ಮಾರ್ಚ್ 15 ಮತ್ತು 16 ಎರಡು ಕೂಡಿ ಏನಪ್ಪ ಅಂತಂದರೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಫಸ್ಟ್ ಮಾರ್ಚ್ 15 ಅಂದರೆ ಸಂಡೇದು ಇವತ್ತು ನೋಡೋಣ. ಹಿತಾಸಕ್ತಿ ಸಂಘರ್ಷದಲ್ಲಿ ಸಹಕಾರ ಅಂತಂದರೆ ಸಹಕಾರ ಸಂಘಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮದು ಕೋಆಪ್ರೇಟಿವ್ ಸೊಸೈಟೀಸ್ ಆಲ್ರೆಡಿ ಇದು ಐ ಥಿಂಕ್ 4ನೇ ಟೈಮ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ 15 ಡೇಸಲ್ಲಿ. ಸೊ ಹೋಗಿಬಿಟ್ಟು ಇದನ್ನು ಕೋಆಪ್ರೇಟಿವ್ ಸೊಸೈಟೀಸ್ ಬಗ್ಗೆ ನೋಡ್ಕೊಳ್ಳಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಏನಪ್ಪ ಅಂತಂದ್ರೆ 2011ರಲ್ಲಿ 97ನೇ ತಿದ್ದುಪಡಿಯ ಮೂಲಕ ಏನಂದರೆ ಸಹಕಾರ ಸಂಘಗಳಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಕೊಟ್ಟಿದ್ದಾರೆ ಅಂಥೇಳಿ. ಆಮೇಲೆ ಏನಂತಂದರೆ ಇದು ಬೋತ್ ಏನಪ್ಪ ಅಂತಂದರೆ ಈ ಫಂಡಮೆಂಟಲ್ ರೈಟ್ ಕೂಡ ಹೌದು, ಕೋಆಪ್ರೇಟಿವ್ ಸೊಸೈಟೀಸ್ ಫಾರ್ಮೇಷನ್ ಮಾಡ್ಕೊಳ್ಳೋದು. ಮತ್ತು ನಮ್ಮದು DPSPಯಲ್ಲಿ ಬರುತ್ತೆ. ಸೊ ಇದು DPSPದು ಯಾವ ಒಂದು ಆರ್ಟಿಕಲ್ಲು ಮತ್ತು ಫಂಡಮೆಂಟಲ್ದು ಯಾವ ಒಂದು ಆರ್ಟಿಕಲ್ ಅಡಿ ಈ ಒಂದು ಸಹಕಾರ ಸಂಘಗಳು ಬರ್ತವೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಗಿ ನೀಟಾಗಿ ಈ ಒಂದು ಕೋಆಪ್ರೇಟಿವ್ ಸೊಸೈಟೀಸ್ ಚಾಪ್ಟರ್ನ ಓದ್ಕೊಳ್ಳಿ. ಯಾಕಂತಂದರೆ ಆಲ್ರೆಡಿ ಇದು ಏನಪ್ಪ ಅಂತಂದರೆ KEA ನ್ಯೂಸ್ ಸಿಲೆಬಸಲ್ಲಿ ಆ್ಯಡ್ ಆಗಿದೆ. ಓಕೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಇನ್ನೊಂದು ಮೆನ್ಷನ್ ಮಾಡಿ, ಈ ಒಂದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಪಡೆದ ಮೊದಲ ಕೋಆಪ್ರೇಟಿವ್ ಒಂದು ಆರ್ಗನೈಜೇಷನ್ ಯಾವುದು ಅಂಥೇಳಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನು ಬೇಡ. ಹಾರ್ಮೋಸ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋಸ್ ಸ್ಟೇಟ್ ಇದನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಿರಲ್ಲ, ಹೋಗಿ ನೀಟಾಗಿ ಹಾರ್ಮೋಸ್ ಸ್ಟೇಟ್ ಬಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ. ಇದು ಇಲ್ಲ, ಏನು ಬೇಡ. ಇದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಸಿಕ್ಕಿದೆ 2025 ಅಂತಂದರೆ ತಮಿಳುನಾಡಿನ ಕವಿ ಮತ್ತು ಗೀತರಚನೆಕಾರ ವೈರಮುತ್ತು ಅವರಿಗೆ ಏನಪ್ಪ ಅಂತಂದ್ರೆ 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಏನಪ್ಪ ಅಂತಂದ್ರೆ ಲಭಿಸಿದೆ. ಇದು ಏನಪ್ಪ ಅಂತಂದ್ರೆ ತಮಿಳಿಗರಿಗೆ ಸಿಕ್ಕ 3ನೇದಂತ ಹೇಳ್ಬೋದು. 1975ರಲ್ಲಿ ಅಲ್ಲಿ ಅಖಿಲನ್ ಅವರು, 2002ರಲ್ಲಿ ಜಯಕಾಂತನ್ನು, ಮತ್ತು ಬಿಟ್ಟರೆ ಇವಾಗ ಇವರು 3ನೇ ಸಾಹಿತಿ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ಮತ್ತು ಈ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಏನು ಕ್ರೈಟೀರಿಯಾ ಇದೆ ಅಂಥೇಳಿ ಅದೊಂದು ಮೆನ್ಷನ್ ಮಾಡಿ. ಸೋನಮ್ ವಾಂಗ್ಚುಕ್ ಬಿಡುಗಡೆ, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಸೋನಮ್ ವಾಂಗ್ಚುಕ್ ಯಾಕಂತಂದರೆ ಅವರೊಬ್ಬರು ಪರಿಸರ ಹೋರಾಟಗಾರರು ಮತ್ತು ಸೇವ್ ಲಡಾಖ್ ಅಂಥೇಳಿ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ಗೊತ್ತಿರಲಿ, ಇವತ್ತೊಂದು ಹೆಸರು ಗೊತ್ತಿರಲಿ ನಮ್ಗೆ, ಸೋನಮ್ ವಾಂಗ್ಚುಕ್. ಇವರೊಬ್ಬರು ಏನಪ್ಪ ಅಂತಂದರೆ ಪರಿಸರ ಹೋರಾಟಗಾರ ಅಂಥೇಳಿ. ನೆಕ್ಸ್ಟು ಸಂಡೇದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಸೂರ್ಯನ ರಥದ ಬಗ್ಗೆ ಕೊಟ್ಟಿದ್ದಾರೆ. ಕೊನಾರ್ಕದಲ್ಲಿ ನಮ್ಮದು ಸನ್ ಟೆಂಪಲ್ ಕಂಡು ಬರುತ್ತೆ, ಗೊತ್ತಿರಲಿ. ಫಾರ್ ಬಿಗ್ನರ್ಸಿಗೆ ಗೊತ್ತಿರೋಂಗಿಲ್ಲ ಸನ್ ಟೆಂಪಲ್ ಎಲ್ಲಿ ಕಂಡು ಬರುತ್ತೆ ಅಂತೇಳಿ. ಅದು ನಮ್ಮದು ಒಡಿಸ್ಸಾದ ಕೊನಾರ್ಕದಲ್ಲಿ ಏನಪ್ಪ ಅಂತಂದ್ರೆ ಕಂಡು ಬರುತ್ತೆ. ಓಕೆ, ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ನರಸಿಂಹದೇವನ್ ಅಂಥೇಳಿ ರಾಜ ಬರ್ತಾರೆ. ಅವರು ಏನಪ್ಪ ಅಂತಂದ್ರೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಓಕೆ, 13ನೇ ಸೆಂಚುರಿಯಲ್ಲಿ 13th ಸೆಂಚುರಿಯಲ್ಲಿ. ಮತ್ತು ಇದು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಲಿಸ್ಟಿಗೂ ಕೂಡ ಏನಪ್ಪ ಅಂತಂದರೆ ಸೇರಿದೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಮತ್ತು ಇದನ್ನು ಬ್ಲ್ಯಾಕ್ ಪಗೋಡಾ ಅಂಥೇಳಿ ಕರಿತೀವಿ ನಾವು ಇದನ್ನು. ಓಕೆ, ಬ್ಲ್ಯಾಕ್ ಪಗೋಡಾ ಅಂಥೇಳಿ ಕರಿತೀವಿ. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ಈ ಒಂದು ನರಸಿಂಹದೇವನ್ ಇದಾರಲ್ಲ, ಇವರು ಯಾವ ಒಂದು ಡೈನೆಸ್ಟಿಗೆ ಸೇರಿದ್ದಾರೆ ಅಂಥೇಳಿ ಮೆನ್ಷನ್ ಮಾಡಿ. ಮತ್ತು ಅದೇ ರೀತಿ ಏನಪ್ಪ ಅಂತಂದರೆ ಈ ಒಂದು ಟೆಂಪಲ್ ಯಾವ ಒಂದು ವಾಸ್ತುಶಿಲ್ಪದ ಶೈಲಿ ಅಡಿಯಲ್ಲಿ ಬರ್ತೈತಿ ಅಂತಂದ್ರೆ ಯಾವುದು ಒಂದು ಆರ್ಕಿಟೆಕ್ಚರ್ ಸ್ಟೈಲ್ ಯಾವುದು ಅಂಥೇಳಿ ಮೆನ್ಷನ್ ಮಾಡಿ. ಮತ್ತು ವೈಟ್ ಪಗೋಡಾ ಅಂಥೇಳಿ ಯಾವ ಒಂದು ಟೆಂಪಲ್ಗೆ ಕರೀತಾರೆ ಅಂಥೇಳಿ ಮೆನ್ಷನ್ ಮಾಡಿ. ಇದನ್ನು ಕೊನಾರ್ಕ್ ಟೆಂಪಲನ್ನು ಬ್ಲ್ಯಾಕ್ ಪಗೋಡಾ ಅಂಥೇಳಿ ಕರೀತಾರೆ. ಸೊ ವೈಟ್ ಪಗೋಡಾ ಯಾವುದು ನೀವು ಹೇಳಿ. ಆಮೇಲೆ ಈ ಕೊನಾರ್ಕ್ ಟೆಂಪಲ್ ಯಾವ ಒಂದು ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಲಾಗಿದೆ ಅಂಥೇಳಿ, ಮತ್ತು ಯಾವ ಒಂದು ಡೈನೆಸ್ಟಿ ಮನೆತನದ ಕಾಲದಲ್ಲಿ ಏನಪ್ಪ ಅಂತಂದರೆ ಇದು ಕಟ್ಟಲ್ಪಟ್ಟಿದೆ ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ಹೋಗಿ ನೀಟಾಗಿ ಓದ್ಕೊಳ್ಳಿ ಇದನ್ನು, ಯಾಕಂತಂದರೆ ಇದು ಇಂಪಾರ್ಟೆಂಟ್ ಇದೆ. ಸೊ ಲಾಸ್ಟ್ ಟೈಮ್ ನಾವು ನೋಡಿದ್ದೇವೆ ಯಾವುದಂತಂದ್ರೆ ಒಂದು ಎಲ್ಲೋರ ಕೇವ್ಸ್ ಬಗ್ಗೆ ನಾವು ಸೀರೀಸ್ ಸ್ಟಾರ್ಟ್ ಮಾಡಿದಿಂದ. ಆಮೇಲೆ ಭೀಮ್ ಬೆಟ್ಕ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಎರಡು ಏನಪ್ಪ ಅಂತಂದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಲಿಸ್ಟಿಗೂ ಕೂಡ ಏನಪ್ಪ ಅಂತಂದ್ರೆ ಅವು ಎರಡು ಸೇರಿದಾವೆ. ಓಕೆ, ಇದು ಇವತ್ತು ಮಂಡೇದು ಮಾರ್ಚ್ 16ನೇ ತಾರೀಕಿಂದ ನೋಡೋಣ. ಸೊ 5 ರಾಜ್ಯಗಳಲ್ಲಿ ಏನಪ್ಪ ಅಂತಂದರೆ ನಮ್ಮದು ವಿಧಾನಸಭೆ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ ಆದ ರಿಸಲ್ಟ್ ಬಂದ ಮೇಲೆ ನೋಡೋಣ ಅದನ್ನು. ಇದು ಏನು ಬೇಡ. ಸೊ
ಸೊ ಇದು ಬೇಡ. ಇದು ಏನು ಬೇಡ. ಫಾಸ್ಟ್ಯಾಗೆ ಪಾಸ್ ಶುಲ್ಕ ಎಲ್ಲರಿಗೂ ಗೊತ್ತಿದೆ, ಇವಾಗ ಟೋಲ್ದಲ್ಲಿ ಫಾಸ್ಟ್ಯಾಗ್ ಯೂಸ್ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಇದು ಏನಪ್ಪ ಅಂತಂದ್ರೆ ಆಟೋಮೆಟಿಕಲಿ ಒಂದು ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಅಂತಿದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈ ಒಂದು ಫಾಸ್ಟ್ಯಾಗ್ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ಮೆಕ್ಯಾನಿಸಮ್ ಅದಲ್ಲ, ಅದು ಒಂದು ಯಾವ ವೇವ್ಸ್ ಯೂಸ್ ಮಾಡ್ಕೊಳ್ಳುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ವಯೋವಂದನಾ ಸ್ಕೀಮ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿದ್ದಾರೆ. ಸೊ ಇದು ಏನು ವಯೋವಂದನಾ ಸ್ಕೀಮ್ ಅಂತೇಳಿ ಗೊತ್ತಿರಬೇಕು. ಅಂದರೆ 70 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೂ ಏನಪ್ಪ ಅಂತಂದರೆ ಇರ್ರಿಸ್ಪೆಕ್ಟಿವ್ ಆಫ್ ದೇರ್ ಇನ್ಕಮ್ ಇರಲಿ ಏನೇ ಇರಲಿ ಅವ್ರಿಗೆಲ್ಲ ಉಚಿತ ಒಂದು ಆರೋಗ್ಯ ಸೇವೆಯನ್ನು ಒದಗಿಸುವುದೇ ಏನಪ್ಪ ಅಂತಂದರೆ ಇದು ವಯೋವಂದನಾ ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟದ್ದು. ಸೊ ಇಲ್ಲಿ 5 ಲಕ್ಷದವರೆಗೂ ಏನಪ್ಪ ಅಂತಂದ್ರೆ ಅವರಿಗೆ ಆರೋಗ್ಯ ವಿಮೆಯ ಭರವಸೆಯನ್ನು ಒದಗಿಸುತ್ತದೆ. ಇದು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಏನೈತೆಲ್ಲ ನಮ್ದು, ಅದು ಈ ಯೋಜನೆಯ ಅನುಷ್ಠಾನ ಹೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ದು ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಕೇಂದ್ರ ಸರ್ಕಾರ ಅದನ್ನು ವಿಸ್ತರಿಸಿ ಇದನ್ನು ವಯೋವಂದನಾ ಸ್ಕೀಮನ್ನು ತೊಗೊಂಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಯೋವಂದನಾ ಸ್ಕೀಮ್ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರಲಿ, ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಓಕೆ, ಇದ್ರ ಫಲಾನುಭವಿಗಳು ಯಾರು? 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಗೊತ್ತಿರಲಿ. ಇದೆಲ್ಲ ಏನು ಬೇಡ, ಪೊಲಿಟಿಕಲ್ ನ್ಯೂಸ್ ಇದು ಏನು ಬೇಡ. ಸೊ ರಾಜ್ಯಸಭೆ ಆಲ್ರೆಡಿ ವೆರಿ ಇಂಪಾರ್ಟೆಂಟ್ ಹೇಳಿದ್ದೀನಿ. ಸೊ ಕ್ವಶನ್ಸ್ ಬರ್ತವೆ, ಹೋಗಿ ನೀಟಾಗಿ ಪೊಲಿಟಿ ಸೆಕ್ಷನಲ್ಲಿ ರಾಜ್ಯಸಭೆ ಕಾನ್ಸೆಪ್ಟನ್ನು ಓದ್ಕೊಳ್ಳಿ. ಓಕೆ, ಸೊ ಇದು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ನಮ್ಮದು ಚೀಫ್ ಎಲೆಕ್ಷನ್ ಕಮಿಷನರ್ದು ಏನಪ್ಪ ಅಂತಂದ್ರೆ ಅವ್ರದ್ದು ಇಂಪೀಚ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ನಡೀತಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ, ಹೋಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಓಕೆ, ಕೆಲವು ಚೆನ್ನಾಗಿ ಏನಪ್ಪ ಅಂತಂದ್ರೆ ಆನ್ಸರ್ ಮಾಡ್ತಾ ಇದ್ದಾರೆ. 4-5 ಮಂದಿ ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ವಿಕಾಸ್ ಕೋಡ, ರೋಹಿತ್, ಆಮೇಲೆ ಯುವರಾಜ್ ಅಂತಿದ್ದಾರೆ, ಇವಾಗ ಆನಂದ್ ಅಂತ ಅವರು ಸೇರ್ಕೊಂಡಿದ್ದಾರೆ. ಲೇಡೀಸ್ ಯಾರು ಮಾಡ್ತಾಯಿಲ್ಲ. ಶ್ರೀದೇವಿ ಅನ್ನೋರು ಒಂದೆರಡು ಟೈಮ್ ಮಾಡಿದರು, ಆಮೇಲೆ ಅವರು ಮಿಸ್ ಆಗಿದ್ದಾರೆ ಎಲ್ಲೋ. ಇದು ಏನು ಬೇಡ. ಸೊ ಇಲ್ಲಿ ಯುದ್ಧದ ಕಾರಣದಿಂದ ಹೂಡಿಕೆ ಹಿಂಪಡೆದ FPI ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಹೂಡಿಕೆ ಏನಪ್ಪ ಅಂತಂದರೆ ಹಿಂಪಡೆ ಆಗ್ತಾಯಿದೆ ಅಂಥೇಳಿ ಒಂದು ಆರ್ಟಿಕಲ್ ಬಂದಿದೆ. ಸೊ ನಮಗಿಲ್ಲಿ FDI ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎರಡು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗ್ತವೆ. FDI ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೊತ್ತಿದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನೋದು FEI. ಸೊ ಈ ಎರಡರದ್ದು ಕಾನ್ಸೆಪ್ಟನ್ನು ನೀಟಾಗಿ ಓದ್ಕೊಳ್ಳಿ ಮತ್ತು ಈ ಎರಡರ ಡಿಫ್ರೆನ್ಸ್ ಏನಿದೆ ಅಂತೇಳಿ ನೋಡ್ಕೊಳ್ಳಿ. ಸೊ FDI ಅಲ್ಲಿ ಏನಾಗುತ್ತೆ, ಇದು ಲಾಂಗ್ ಟರ್ಮದ್ದು ಇರುತ್ತೆ. ಸೊ ಇಲ್ಲಿ ಸ್ಟೆಬಿಲಿಟಿ ಇರುತ್ತೆ ಇಲ್ಲಿ. ಬಟ್ ನಮ್ಮದು ಫಾರಿನ್ ಪೋರ್ಟ್ಫೋಲಿಯೋ ಏನು ಇನ್ವೆಸ್ಟ್ಮೆಂಟಲ್ಲಿ ಇದು ಹೊಲಟೈಲ್ ಇರುತ್ತೆ, ಹಾಟ್ ಮನಿ ಅಂತೇಳಿ ಏನಪ್ಪ ಅಂತಂದರೆ ಇದಕ್ಕೆ ಕರಿತೀವಿ. ಸೊ ಇದು ಈ ರೀತಿ ಇರುತ್ತೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು 52,704 ಅಷ್ಟು ಕೋಟಿ ವಾಪಸ್ಸನ್ನು ಪಡ್ಕೊಂಡಿದ್ದಾರೆ. ಹೋಗಿ ಇವೆರಡು ಕಾನ್ಸೆಪ್ಟನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ, ಇದೆಲ್ಲ ಏನು ಬೇಡ. ಇಲ್ಲೊಂದು ಆರ್ಟಿಕಲ್ ಬಂದಿದೆ, ಭದ್ರತಾ ಮಂಡಳಿಯಲ್ಲಿ ಸಮಸ್ಯೆ ಇದೆ ಅಂಥೇಳಿ. ಇದೆಲ್ಲ ಏನು ಬೇಡ. ಭದ್ರತಾ ಮಂಡಳಿ ನಮ್ಮದು ಯುನೈಟೆಡ್ ನೇಷನ್ದು ಸೆಕ್ಯೂರಿಟಿ ಕೌನ್ಸಿಲ್ ಅಂಥೇಳಿ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಏನಪ್ಪ ಅಂತಂದ್ರೆ 10+5 ಮೆಂಬರ್ಸನ್ನು ಹೊಂದಿದೆ. ಅಂತಂದ್ರೆ 15 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 5 ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಮೆಂಬರ್ಸು, 10 ಏನಪ್ಪ ಅಂತಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸು. ಇವ್ರು ಏನಪ್ಪ ಅಂತಂದ್ರೆ 2 ವರ್ಷದ ಅವಧಿಗೆ ಏನಪ್ಪ ಅಂತಂದರೆ ಇವರು ಆಯ್ಕೆ ಆಗ್ತಾರೆ ನಮ್ಮದು UN ಜನರಲ್ ಅಸೆಂಬ್ಲಿಲಿಂದ. ಸೊ ಕಮೆಂಟ್ ಸೆಕ್ಷನಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಪರ್ಮನೆಂಟ್ ಮೆಂಬರ್ಸ್ ಯಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಮತ್ತು ಇದನ್ನೊಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ನಮ್ಮದು ಸೆಕ್ಯೂರಿಟಿ ಕೌನ್ಸಿಲನ್ನು ಇಂಪಾರ್ಟೆಂಟ್ ಅದು.
ಸೊ ಒನ್ಸ್ ಅಗೇನ್ ಲೋಕಸಭಾ ಸ್ಪೀಕರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ ಈಗೇನು ಇದು ಯಾಕೆ ನ್ಯೂಸಲ್ಲಿ ಇತ್ತಂತಂದರೆ ನಮ್ದು ಇತ್ತೀಚೆಗೆ ಓಂ ಬಿರ್ಲಾ ವಿರುದ್ಧ ಏನಪ್ಪ ಅಂತಂದರೆ ಒಂದು ಅವಿಶ್ವಾಸನ ಏನೋ ಗೊತ್ತುವಳಿ ನಿರ್ಣಯಕ್ಕೆ ಸಹಿ ಹಾಕಿದ್ರು. ಸೊ ಹೀಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ನೀಟಾಗಿ ಲೋಕಸಭಾ ಸ್ಪೀಕರ್ ಬಗ್ಗೆ ಓದ್ಕೊಳ್ಳಿ. ಹೋಗಿ ಇದೊಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಮ್ದು BCC ಅವಾರ್ಡ್ ಸಿಕ್ಕಿದೆ. ಯಾರ್ಯಾರಿಗೆ ನೋಡೋಣ. ಇದು ಯಾರು ಇವರು ರೋಜರ್ ಬನ್ನಿ ಮತ್ತು ರಾಹುಲ್ ದ್ರಾವಿಡು, ಆಮೇಲೆ ಮಿತಾಲಿ ರಾಜ್ ಅವರಿಗೆ CK ನಾಯ್ಡು ಅವರ ಜೀವಮಾನ ಸಾಧನೆ ಪ್ರಶಸ್ತಿ ಲಭಿಸಿದೆ ಅಂಥೇಳಿ ಗೊತ್ತಿರಲಿ. ಓಕೆ, ಈ ಒಂದು CK ನಾಯ್ಡು ಪ್ರಶಸ್ತಿಯನ್ನು ಜೀವಮಾನ ಸಾಧನೆಗಾಗಿ ಏನು ಕೊಡ್ತಾರೆ. ಇದು ಇತ್ತೀಚೆಗೆ ಯಾರ್ಯಾರಿಗೆ ಸಿಕ್ಕಿದೆ ಅಂತಂದರೆ ರಾಹುಲ್ ದ್ರಾವಿಡು ಮತ್ತು ರೋಜರ್ ಬೆನ್ನಿ ಮತ್ತು ಮಿತಾಲಿ ರಾಜ್ ಇವರಿಗೆ ಏನಪ್ಪ ಅಂತಂದರೆ ಸಿಕ್ಕಿದೆ. ಮತ್ತು ಇವ್ರು ನಮ್ಮದು ಶುಭಮನ್ ಗಿಲ್ ಅದಾರಲ್ಲ, ಅವರಿಗೆ 24 ಮತ್ತು 25ರ ಸಾಲಿನ ಪಾಲಿ ಉಮ್ಮಿಗ್ರರ್ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಸಿಕ್ಕಿದೆ ಅಂಥೇಳಿ ಗೊತ್ತಿರಲಿ. ಓಕೆ, ಹೋಗಿ ನೀಟಾಗಿ ಏನಪ್ಪ ಅಂತಂದರೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇರಲಿ ಮತ್ತು ಸ್ಟ್ಯಾಟಿಕ್ದು ಯಾವ ಕಾನ್ಸೆಪ್ಟ್ ಹೇಳಿದ್ದೀನಲ್ಲ ಅವ್ರನ್ನ ನೀಟಾಗಿ ಒಂದು ಸ್ವಲ್ಪ ಓದ್ಕೊಳ್ಳಿ. ಅದು ನಿಮ್ಗೆ ಏನಂದರೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಯಾರು ಸೀರಿಯಸ್ ಇದಿರಲ್ಲ ದಯವಿಟ್ಟು ಒಂದು ಏನಪ್ಪ ಅಂತಂದರೆ ಒಂದು ಸ್ಮಾಲ್ 100 ಪೇಜಿನ ನೋಟ್ಬುಕ್ಕದಲ್ಲಿ ಕಾನ್ಸೆಪ್ಟನ್ನು ಬರ್ಕೋತ ಹೋಗ್ರಿ ಯಾವ್ಯಾವ ಸ್ಟ್ಯಾಟಿಕ್ಸ್ ಬಂದಿದ್ದಾವೆ ಅಂಥೇಳಿ. ಸೊ ಅವ್ರನ್ನ ಏನಪ್ಪ ಅಂತಂದರೆ ನೀಟಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.